ರಾಮಚಂದ್ರ ಎಂತ ಮಾಡ್ತಾ ಇದೀಯಾ? ಇವ್ರು ಹೊತ್ತು ಹೋಗೋದಿಲ್ಲ, ಇದೇ ನಮ್ಮನೆ ಕೆಲಸ ಮಾಡ್ಕೊತಿರ್ತಾರೆ. ಓದಲ್ಲಿಯವರು ರಗಳೆ ಕೊಟ್ಟಿರ್ತಾರೆ. ಕೊಟ್ಟಿವ ಕೊಡ್ಲು ಅಗಲ ಕೊಟ್ಟಿಯೋದು, ಅಗಲ ಬಿಡಿಸ್ಕೊಳ್ಳೋವು, ಇಲ್ಲಾರ ತೋಟ ಕರ್ಕೊಂಡು ಹೋಗ್ತೀವಿ. ಹಂಗಾಗಿ ಅದನ್ನೆಲ್ಲ ಬಿಡಿಸಿ ಈಗ ಮದ್ದೋಡೆ ನಾಳೆ ಗೊತ್ತೇಳಿದ್ದ ನೀರು ತುಂಬ್ಕೊಳ್ಳವು, ಬೇರೆಯವ್ರ ಮನ ಅಗಲ ನಾವು ಸೊಕ್ಕು ಮಾಡವು. ನಮ್ಮನೆ ತೋಟ ಕರ್ಕೊಂಡು ಹೋಗಿತ್ತು ರಾಮ. ಕೊಡದಿಲ್ಲ ಕಿಟಗಿರುವ ಅಥವಾ ತೇಲ್ಕಿ ಬಂದು ಇದ್ದು ಮುರಿದು ಬಿದ್ದು ಎಲ್ಲ ಹಾಗಂತ. ಮತ್ತೆ ಇದೆಲ್ಲ ತಕ್ಕೊಂಡು ಸೊಕ್ಕ ಆಗ್ತಿಲ್ಲ, ನೀರು ತುಂಬ ಬರ್ತಿದೆ. ಮಳೆ ಬಂತಲ್ಲ, ಕುಂಬಳಿ ಕೊಡೋಣ. ಈ ಕೆಳಬೈಯಿಂದನೇ ಬಿಡಿಸ್ಬೇಕು ಬರ್ಬೇಕು. ಆ ಬದಿಗೆ ಬಿಡಿಸು, ಈ ಬದಿಗೆ ಇದ್ರು ಬಿಡಿ. ಆ ಬದಿ ಪಾಯ್ಕೊಂಡು ಹೋಗೋದಾದ್ರೆ ಹೋಗ್ಕೊಂಡು ಅದು ಅಂತ ಬಂದು ಕೊಟ್ಟುಬಿಟ್ಟೇನ ತಾವು. ಅದರಲ್ಲಿ ಸಾಂಗೆ ಅಲ್ಲಿ ಮ್ಯಾಲ ಕಟ್ಟಿತ್ತು, ಎಲ್ಲಿ ಹೊಟ್ಟದೆ ಮೂಲೆ ಪಾಲಾಗೆ. ಅದು ಅವರು ಯಾರೋ ಬಿಡಿಸ್ಕೊಟ್ಟಾರ ಅಂತ ಮಾಡ್ಯಾರ, ಅದು ಇಲ್ಲಿ ಬಂದು ಕೊಟ್ಟಾರ. ನಾನು ನೋಡಿದೆ ಈಶ್ವರ ನಮ್ಮ ಉಳ್ಸವ ಬೈದಿ ಗಾನಕ್ಕೆ ಹೋದವ. ಕಾನ್ಸೂರಿ ಹೋಗಿದ್ದ ಅಂಗಡಿ ಇದಕ್ಕೆ ಸರಿ 12 ಕಾಲಿಗೆ ಬಂದು ಹಚ್ಚಿಕೊಡಿ. ಒಂದು ಅಡ್ಕಳ್ಳಿ ರಾಧಾಕೃಷ್ಣ ಇಲ್ಲಿರೋ, ಆ ರಾಧಾಕೃಷ್ಣ ಮನೆ ಹತ್ರ ತೆಗಿತು. ಅಡ್ಕಳ್ಳಿ ಹಿಡ್ಕಳ್ಳಿ ಎಲ್ಲೂ ಇತ್ತು. ಹಾಂ ಅಡಿಗೆ 12ವರೆಗೆ ಹಾಕಿದ್ನಪ್ಪ. ಈಗ 2 ಸರಿ ಬಂದು ಹೋಗಿ ಅದು ಮೇನ್ ಲೈನ್ ಇಲ್ಲಲ್ಲ, ಮೇನ್ ಲೈನೇ ಇಲ್ಲ ಕಣ. ಹಾಂ ಅದೇನೋ ಇಲ್ಲಿ ಏನೋ ಹೊರತಾಗಿದ್ದಾರೆ. ನಿಮ್ದು ಆ ಲೈನ್ ಅಲ್ಲ, ಒಂದು ಬಂದೆ ನಾನು ನಿನ್ನೆ ರಾತ್ರಿ ಬಂದೆ. ಇವತ್ತು ಬೆಳಗ್ಗೆ ಸರಿಯಾದೊಂದು ಅದೊಂದು ಸೇವಿದ್ದೇನೆ. ಹಾಗೆ ಹಾಕಿ ಅವಧಿ ತಯಾರಿ ಹೋಗವ. ತುಂಬಾ ವೈಗದ್ನ. ಹೌದು, ಇದು ಎರಡು ತುಂಬ. ನೋಡು, ಇದು ಎಂಥದ್ದು ಗೊತ್ತಿದ್ದ ನಿಂಗೆ? ಇಲ್ಲ ನೋಡಿ, ಇದು ಫಸ್ಟ್ ಅದ. ಇದು ಅರಣ್ಯಲ್ಲದಲ್ಲ ಅಪ್ಪದೆ. ಇದು ಹುಳಿ ಮಜ್ಜಿಗೆ ಹಣ್ಣು ನೋಡ್ತಾ ಇದಕ್ಕೆ. ಇದು ಭಾರಿ ಹುಳಿ ಆಗ್ತು. ಅಪ್ಪಿಳಿಗೆ ಎಲ್ಲ ಮಾಡಲ್ ಬತ್ತು. ಇದ್ರ ಒಡದ್ ತೋರಿಸ್ತೀನಿ ನೋಡು. ಮನುಷ್ಯರು ತಿಂಬದೆಯಾ? ಮನುಷ್ಯರು ತಿಂಬದೇ ಇದೆ. ಇದು ನೋಡು, ಇದು ಇದೆ ಇದಿದ್ದಲೆ. ಇದು
ಇದು ಹಣ್ಣು ನಿಜವಾಗಿ ಎಷ್ಟು ಚಂದ ಕಂತಲ್ಲ. ಈ ಹಣ್ಣು ಇದ್ದಲ್ಲೇ ಎಷ್ಟು ಸಾಫ್ಟ್ ಇದೆ. ಎಷ್ಟು ಇದ್ದು ನೋಡು, ಅದು ಹುಳಿ ಮಜ್ಜಿಗೆ ಹಣ್ಣು ಅಂತ ಇದಕ್ಕೆ. ಇದು ರಸ ಇರ್ತದೆ ನೋಡು, ಹುಳಿ 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 ಹುಳಿಯಾಗಿ ನಮ್ಗೆ ನೋಡು ರಸ, ಅದು ಬೀಜ ಚಿಪ್ಪು ಬಿಡೋದ. ಅದು ಚೀಪಿ ಅದ್ರ ಬಿಡೋದು ಅದನ್ನ. ಇದು ನೋಡು ಎಷ್ಟು ಫಸ್ಟ್ ಕ್ಲಾಸ್ ಇಲ್ಲ ಇದು ನೋಡು, ಹಿಂಗೆ ಆಗಿ ಗಿಡದಲ್ಲಿ ಗೊಂಚಲು 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 ಆಗಿ ಬರ್ತಿದ್ದು ಮರನಾ? ಅಲ್ಲ, ಬಳ್ಳಿ ಟೈಪ್ ಇದು. ಬಳ್ಳಿನ? ಅದು ಬಳ್ಳಿ ನಮ್ನಿ ಬಳ್ಳಿ ಟೈಪ್ ಆಗ್ತದೆ. ಆ ಬಳ್ಳಿಯಲ್ಲಿ ಹಿಂಗಿದೆ, ಹಿಂಗಾಗಿ ಕಾಯಿ ಆಗ್ತದೆ. ಅದು ಈ ಟೈಮಿಗೆ ಆಗ್ತದೆ ಹುಳಿ ಮಜ್ಜಿಗೆ ಹಣ್ಣು ಅಂತ. ಇದು ಅಪರೂಪ ಹಳ್ಳಿ ಮೇಲೆ ಇದು ಸಿಗೋದು. ಈಗ ಹಿಂಗಿದ್ದೆಲ್ಲ ಹಣ್ಣು ಸಿಕ್ಕಿತು. ಖರ್ಜೂರ ಕಾಣಿಸ್ತಲ್ಲ. ಈಗ ಕೆಲವೊಬ್ರು ನೋಡ್ರಿ ಇದು ಎಂಥದ್ದು ಕೇಳ್ರಿ ಎಂಥದ್ದು ಗೊತ್ತೇ ಇರ್ತಿಲ್ಲ. ಈಗ ನಮ್ಗೆ ತಿಂತ ಇಲ್ಲ ಗೊತ್ತಿರ್ತಿಲ್ಲ. ಹೌದಾ? ಹಿಂಗಿದ್ದೆಲ್ಲ ಇದು ಆರೋಗ್ಯಕ್ಕೂ ಒಳ್ಳೆಯದೇ. ಮತ್ತು ಇದನ್ನೆಲ್ಲ ಆವಾಗ ಅರಣ್ಯದಿಂದ ಎಲ್ಲ ತಂದ್ಕೊಂಡು ಹಿಂಗಿದ್ದೆಲ್ಲ ಮಾಡ್ತಿದ್ದೆ, ತಿಂತಿದ್ದ. ಇದೆಲ್ಲ ಶರೀರಕ್ಕೂ ಏನು ಸಿ ವಿಟಮಿನ್ನು ಅದೆಲ್ಲ ಸಿಕ್ತು. ಇದು ವಿಟಮಿನ್ ಸಿ ಜಾಸ್ತಿ ಇರ್ತವೆ ಈ ಟೈಮಲ್ಲಿ ಸಿಗೋದು. ಅದಕ್ಕೆ ಹಿಂಗಿದ್ದೆಲ್ಲ ಸಿಕ್ತು. ಇದು ಗುಡ್ಡಗಾಡನ್ನೆಲ್ಲ ಓಡಾಡ್ತಾ ಇದ್ರೆ ಇನ್ನೂ ಬೇರೆ ಬೇರೆ ಹಣ್ಣುಗಳೆಲ್ಲ ಆ ಸೀಸನಿಗೆ ತೋರಿಸ್ತಾ ಬರ್ತೇನು. ಇನ್ನೂ ಸುಮಾರೆಲ್ಲ ಹಣ್ಣುಗಳಿದ್ದ. ಹಲಗೆ ಹಣ್ಣಿತ್ತು, ಸಂಪಿಗೆ ಹಣ್ಣಿತ್ತು, ಸುಮಾರೆಲ್ಲ ವೆರೈಟೀಸ್ ಇದ್ದು. ಬಿಕ್ಕೆ ಹಣ್ಣು ನೋಡ್ಬತ್ತು, ಅದು ಚೌತಿ ಹಬ್ಬ ಟೈಮಿಗೆ ಆಗ್ತು ಬಿಕ್ಕೆ ಹಣ್ಣು ನೋಡೋದು. ಅವಾಗ ನೋಡೋಣ. ಅವಾಗ ನೋಡೋಣ. ಅವಾಗ ತೋರಿಸ್ತೀವಿ ಅದನ್ನ. ಸರಿ. ಅದಕ್ಕೆ ನನಗೆ ಹೋಗ್ತೀನಪ್ಪ ಅದನ್ನೇ ಒಳಗಿಡಲು ಜಾಗ ಒಲ್ ಮ್ಯಾಲ ಬಕೆಟಲ್ಲೂ ಇದ್ರಲ್ಲೂ ಇತ್ತಲ್ಲ. ಅಯ್ಯೋ ಅದನ್ನು ತಗೊಂಡು ಹೋಗಿ ತಗೊಂಡು ಹೋಗ್ತಿದ್ದೀನಿ. ಸಾಕು ತಮ್ಮ ಇಲ್ಲೇನು ತಗೊಂಡು ನಡೆಯೋದಂತ. ಮತ್ತು ಹಂಗೂ ಸಣ್ಣ ಸಣ್ಣ ಕೊನೆ ಇದ್ದೋಡಾತು. ಅಯ್ಯೋ ಅಯ್ಯೋ ಎಂತ ಒಳ್ಳೆ ತಗೊಂಡು ಹೋಗು. ಮುಂದೆ ಹಿಂಗೆ ಇಡ್ಸಿ ಬ್ಯಾಡಿಡೆ ನೋಡಿ ಜೇಡ ಹೇಗೆ ತನ್ನ ಆಹಾರನ ಸುರಕ್ಷಿತವಾಗಿ ಮಾಡ್ಕೊಳ್ತಾ ಇದೆ ಅಂತ. ಕೇಳೋದಕ್ಕೆ ನಾವು ಕಾಡ್ತಾನೆ ಬೆಳಗ್ಗೆ ಮುಂದೆ ಒಂದು ಸಲ ಸುರು ಕೊಡಲ್ಲ ಗಂಟೆ ಸುರುಗಿ. ಇದು ನೋಡು 200 ಲೀಟ್ರ್ ಮಾಡುವ. ಅದೇ 200 ಲೀಟ್ರಿಗೆ 2 kg ತುತ್ತ, 2 kg ಸುಣ್ಣ ಹಾಕಿ ಕರದಿ ಮಿಕ್ಸರ್ ಮಾಡ. ತರಕಾರಿ ಕೊಚ್ಚಿಗೆಬೇಕು, ಅದು ಬಂಡಿ ಮೇಲೆ ಇಟ್ಕೋಬೇಕು. ಸರಿ ಮಾಡಿ ಕಾಯಿಡ್ರಿ ಹಾಕ್ಬೇಕು. ಇದ್ದಲ್ಲಿ ಆ ಕೊಟ್ಟೆ ಅಷ್ಟು ತುಂಬಿಕೆ ಬನ್ನಿ.
ಯಾರು ಹೇಳ್ಬಿಟ್ರಾ? ನಿನ್ನ ಹತ್ರ ಅಲ್ಲ ಮತ್ತೆ. ಅದೇ ನೀವು ತುಮಕೆ ಬಂದರೂ ಒಡ್ಡಿಲ್ಲ ಅಂತ. ಅಂದರೆ ಕೊಟ್ಟಿಲ್ಲಿ ನಾವು ಕಡೆಯಲ್ಲಿ ಗಾರೆ ಮಾಡಬೇಕು. ಕಡೆ ಕತ್ತಿ ರೆಡಿ ಮಾಡ್ಕೊಂಡೇ ಬಂದೆ ಹಂಗಿದ್ದ. ಒಂದು ಕತ್ತಿ ನಡ್ಕೊಂಡೆ ತುಪ್ಪದ ನೀರು ಹಾಕ್ಬಿಡ್ಲಾ ಫಸ್ಟು? ನೀವು ಹಂಗೆ ಅಲ್ಲ ಹಂಗೆ ಅಲ್ಲ, ಸುಮ್ಮನೆ ಹಾಕಂತೆ ಹಣಿಯೋದಿಲ್ಲ. ಮಗುವೆ ನೀರಷ್ಟೇ ಇದೆ ನೋಡಿ. ಗಮ್ ಬಿಟ್ಟು ಬಂದೇನೆ, ನೀ ಹಾಕು. ನೀವು 4 ಕೊಟ್ಟು ಶಾಂಪು ತಂದ್ಬಿಟ್ರೆ ಆಯ್ತು, ಮತ್ತೆ ಅಂತದ್ದು ಇಲ್ಲ. 4 ಕೊಟ್ಟು ಶಾಂಪು ತಂದ್ಕೊಬಿಟ್ರೆ ಮತ್ತೆ ಅಂತ ಬದನೆಕಾಯಿ ಇಲ್ಲ. ಹಂಗೆ ನಾ ತರಲಿಲ್ಲ, ಅದಕ್ಕೆ ಹೇಳಿದೆ ಅಲ್ಲೇ ಇಟ್ಟೆ ನಾನು ಮನೆಯಾಗೆ. ಇಲ್ಲೇ ಇದಿತ್ತ ಇದ್ರ ತಾವ್ ಅನ್ಕೊಂಡ್ಯ ತಾಗರ್ದಪ್ಪೆ. ನೀರು ಬೇಕತ್ತಮ್ಮ? ಒಂದು 2 kg ತುತ್ತ, 2 kg ಸುಣ್ಣ, 200 ಲೀಟ್ರ್ ನೀರು. ಗೊತ್ತಾಯ್ತಾ? ಮದ್ದಿನ ಮಿಶ್ರಣ. ಫಸ್ಟು ಸುಣ್ಣ ಹಾಕಿ ಕರಡ್ಕೊಳ, ಆಮೇಲೆ ತುತ್ತ ಹಾಕಿ ಕರಡ್ಬಿಟ್ರೆ ಸರಿ ಆಯ್ತು. ಅಮ್ಮ ಈಗ ಹಾಗೆ ಮಾಡ್ಕೊಳ್ಳಿ, ಯಾಕ 200 ಖಾಲಿ ಆದಮೇಲೆ ಒಂದು 100 ಕರ್ಕೊಂಡು ಕಡೆಗೆ ಒಂದು ಅರ್ಧ ಗಂಟೆ ಬಿಡ್ಬೇಕು. ಅರ್ಧ ಗಂಟೆ ಬಿಡ್ಬೇಕು. ಅದು ಹಣಿಯದಾರ ಹಣಿತದೆ ಅಂತ ಗಾಡಿಗೆ. ಹಲೋ ಹಲೋ, ತುದಿವರೆಗೆ ಹೋಗೋದ್ಯಾ? ಮತ್ತಲ್ಲ ನನಗೆ ಬಾಳೆಹಣ್ಣ ಇಲ್ಲೇ ಮಾಡ್ಯಾರ. ಇಲ್ಲೇ ಮಾಡ್ಯಾರ. ಮೆಣಸಿನ ಕಟ್ಟನ ಹಾಕಕ್ಕೆ ಬಾಳೆಹಣ್ಣ ಮುಗ್ದು ಹೋದೆ. ಎಲ್ಲ ತೋಟದಲ್ಲೂ ಅದು. ಬಾಳೆಹಣ್ಣು ಅಷ್ಟು ಮುಗಿಸ್ಬಿಟ್ಟಿದೆ. ಇನ್ನು ಏನು ಕೇಳಿದ್ರೆ ಗದ್ದಿಗೆ ಹಾಗೆ ಹಾಕಕ್ಕೆ ಇಳಿಯೋದೆ. ಅದೇ ನೀರಿಲ್ಲ ಅಂದಲ್ಲ, ಅವ್ನಿಗೆ ಫೋನ್ ಮಾಡಿ ಹಂಗಾರೆ ಇನ್ನು ನಾಡ್ದಿಗೆ ಬಾ ಬುಧವಾರ ನೋಡಿ ಸೊಪ್ಪು ಮತ್ತೆ ನೀರು ಎಷ್ಟು ಫಾಸ್ಟ್ ಇದ್ದಾಳೆ. ನಮ್ಮ ನೀರು ಎಷ್ಟು ಬೇಕೋ ಅದು ಕೊಡದಲ್ಲೂ ಅದೇ, ಎಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ. ಒಳ್ಳೆ ಹಚ್ಚಿಗೆ ಇಲ್ಲಿ ಇಲ್ಲಿ ಬೇಕಾ? ಸಾಕ? ಇನ್ನೊಂದು ಬಕೆಟ್ ಬೇಕು. ಇನ್ನೊಂದು ಬಕೆಟ್ ಬೇಕಲ್ಲ? ಎಲ್ಲ ಚೇಂಜ್ ಆಗುತ್ತೆ ಹಂಗಾಗಿ. ಹಸಿ ಸೊಪ್ಪೆಲ್ಲ ಹಾಕಬಾರ್ದು, ಆಮೇಲೆ ಹಾಸಿ ಸೊಪ್ಪು ಹಿಂಗೆಲ್ಲ ಮಾಡ್ತಾರಲ್ಲ, ಹ್ಯಾಂಗೆ ಮುಚ್ಚಬಾರ್ದು. ಈ ಮೆದೆ ಮೆದೆ ಮಾಡಿ ಮುಚ್ಚ. ಎಲೆ ಬೆಳೆ ಸುಮಾರು ಹೋಗಿತ್ತು ಅವ್ರದ್ದು. ಗೊತ್ತಿಲ್ಲ, ದಪ್ಪ ಆಯ್ತಾ ನಮ್ಮದು? ಕಲರ್ ಹೆಂಗೆ ಅಡ್ಡಿಲ್ಲ. ಸುಮ್ಮನೆ ಬಿಟ್ಟಂಗೆ ಕಲರ್ ಜಾಸ್ತಿ ಬರ್ತದೆ. ಇದ್ರ ಮೇಲೆ ಕಲರ್ ಬರಲ್ಲ. ನಂಗೆ ತುತ್ತದ್ದು ನೀಲಿ ಕಲರ್ ತುತ್ತ ಸ್ಟ್ರಾಂಗ್ ಅದೇ ನೋಡು ಬರ್ಬೇಕು ನಂಗೆ. ಅದು ಬತ್ತ ಆ ಕಲರ್ ಬರ್ಬೇಕು ನೋಡೋಣ. ಬರೋದು ಒಂದು ಮೇಲೆ ಕಾಣಬೇಕು ಅಂತ ಸುಮ್ಮನೆ ಜಾಸ್ತಿ ಬೇಕು. ಮೊನ್ನೆ ಹ್ಞೂ ಹಸಿ ಕಟ್ತಾ ಇದೆ ಇವ್ರು. ಎಂತಕ್ಕಿಷ್ಟೆಲ್ಲ ಹೋಗಿ ಬರ್ತದೆ?
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಟಾರ್ ಫ್ರೂಟ್ ಸಾಸಿವೆನ ಮಾಡ್ತಾಯಿದ್ದೀನಿ. ಅಂದರೆ ಕರ್ಮದ್ಲ ಹಣ್ಣಿನ ಸಾಸಿವೆ. ನಮ್ಮ ಕಡೆ ಇದನ್ನು ಕರ್ಮದ್ಲ ಹಣ್ಣು ಅಂತ ಹೇಳ್ತೀವಿ. ನೋಡಿ ಹೇಗಿರುತ್ತೆ ಅಂತ ಮರ ತೋರಿಸ್ತಾ ಇದ್ದೀನಿ. ಮರದಲ್ಲಿ ಹಣ್ಣು. ಇದು ಹಣ್ಣಿನ ಭಾರಕ್ಕೆ ನಮ್ಮೂರಿನ ಮರನೇ ಮುರ್ಕೊಂಡು ಬಿದ್ದುಬಿಟ್ಟಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಹಣ್ಣುಗಳಿದ್ವು. ತುಂಬ ಇದ್ದರೆ ಹೇಗೆ ಯೂಸ್ ಮಾಡೋದು, ಸ್ವಲ್ಪ ಇದ್ದರೆ ಸಾಕಾಗಿತ್ತು. ಆದರೆ ನೋಡಿ ಎಷ್ಟೆಲ್ಲ ಇದೆ ಅಂತ ಬಿದ್ದು ಹಾಸೋಗಿದೆ. ಅಷ್ಟಿದೆ. ನಮ್ಮ ಕಡೆ ಇದನ್ನು ಎಲ್ಲರೂ ಅಷ್ಟು ಯೂಸ್ ಮಾಡೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ. ಹಾಗಂತ 1-2-3 ಅಡುಗೆಗಳನ್ನು ಕೂಡ ಮಾಡ್ತೀವಿ. ಇದರಲ್ಲಿ ತುಂಬ ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಹಳ್ಳಿ ಕಡೆ ಹೀಗೆ ನ್ಯಾಚುರಲಾಗಿ ಬೆಳೆದ ತರಕಾರಿನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೊರೋನಾ ಜಾಸ್ತಿ ಹಳ್ಳಿಗಳಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂತಲೇ ಹೇಳಿದರು. ಅದು ಹೌದು ಅಲ್ವೋ ಗೊತ್ತಿಲ್ಲ. ನಾವು ಯೂಸ್ ಮಾಡುವಂಥ ತರಕಾರಿ ಹಳ್ಳಿದೇ ಆಗಿರುತ್ತೆ ಜಾಸ್ತಿ. ಅದರಲ್ಲಿ ಆರೋಗ್ಯದ ಅಂಶನೂ ತುಂಬಾ ಜಾಸ್ತಿ ಇರುತ್ತೆ ಅಂತ. ನೋಡಿ ಎಷ್ಟೊಂದು ಹಣ್ಣು ಬಿದ್ದು ಹಾಳಾಗಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಹಣ್ಣು ಬಂದಿತ್ತು. ಹಣ್ಣಿನ ಭಾರಕ್ಕೆ ಮರನೇ ಮುರ್ಕೊಂಡು ಬಿದ್ದುಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ತುಂಬ ದೊಡ್ಡ ಮರ ಆಗಿತ್ತು ಇದು. ಈಗ ಇದರಿಂದ ನಾನು ಸಾಸಿವೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲು, ತುಂಬ ಬೇಗ ಆಗುತ್ತೆ. ನೋಡಿ ಇಲ್ಲೆಲ್ಲ ಹೇಗೆ ನೀರು ಸ್ಟಾಕ್ ಆಗಿದೆ ಅಂತ, ಅದನ್ನ ಹೋಗೋ ಹಾಗೆ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾರೆ ಆಗುತ್ತೆ ಅಷ್ಟೆ. ನೋಡಿ ಈಗ ಸಾಸಿವೆನ ತೋರಿಸ್ತಾ ಇದ್ದೀನಿ ಕರ್ಮದ್ಲ ಹಣ್ಣಿಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಅವತ್ತು ಈ ಸ್ಟಾರ್ ಫ್ರೂಟಿನ ಚಟ್ನಿ ತೋರಿಸಿದ್ದೆ, ಹಾಗೆ ಹತ್ನಪ್ಪೆಳ್ಳಿನ ತೋರಿಸಿದ್ದೀನಿ. ಈಗ ಸಾಸಿವೆನ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಹತ್ನಪ್ಪೆಳ್ಳಿನ ಇನ್ನೊಂದು ವಿಧಾನದಲ್ಲಿ ಮಾಡೋದನ್ನು ತೋರಿಸ್ತೀನಿ. ನೋಡಿ ಇದನ್ನು ಇವತ್ತು ಸಾಸಿವೆನ ನೋಡೋಣ ನಾವು ಹೇಗೆ ಮಾಡೋದು ಅಂತ. ನೋಡಿ ಇದು ಸ್ಟಾರ್ ಫ್ರೂಟು. ಒಂದು ಹಣ್ಣು ತೊಗೊಂಡಿದ್ದೀನಿ. ತುಂಬ ಬಲ್ತಿರೋ ಹಣ್ಣಿಗಿಂತ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಕಾಯಿ ಇದ್ದರೆ ಸ್ವಲ್ಪ ಒಗರಾಗುತ್ತೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಮ್ಮ ಕಡೆ ಬಾವಿ ನೀರಲ್ಲ, ಹರಿಯೋ ನೀರು. ಹಾಗಾಗಿ ನಾವು ತುಂಬ ನೀರನ್ನೇ ವೇಸ್ಟ್ ಮಾಡ್ತೀವಿ. ಬಿಟ್ಕೊಂಡೇ ಇರುತ್ತೆ ನೋಡಿ. ಇಲ್ಲ ಅಂದರೂ ಅದು ಹರಿದು ಹೋಗುತ್ತೆ. ಮತ್ತು ಈ ಹರಿದ ನೀರು ಕೂಡ ವೇಸ್ಟ್ ಆಗೋದಿಲ್ಲ, ತೆಂಗಿನ ಮರದ ಬುಡಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಜಾಸ್ತಿ ನೀರು ಬಿಡ್ತಾನೆ ಇರ್ತೀವಿ. ನೋಡಿ ಈಗ ಒಂದು 3 ನುಚ್ಚು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸಾಸಿವೆ ಸ್ವಲ್ಪ ಚುರು ಅಂತ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅಂತ. ಈಗ ಮಿಕ್ಸಿ ಜಾರ್ಗೆ 3 ಗಾಂಧಾರಿ ಮೆಣಸು ಹಾಗೆ ಸ್ಟಾರ್ ಫ್ರೂಟ್ ಕಟ್ ಮಾಡ್ಕೊಂಡಿರೋದು. ಇದನ್ನು ಫ್ರೈ ಮಾಡಬೇಕು, ಬೇಯಿಸಬೇಕು ಅಂತ ಏನೂ ಅಗತ್ಯ ಇಲ್ಲ, ಹಾಗೆ ಹಾಕ್ಬೋದು. 1 ಮುಷ್ಟಿ ಕಾಯಿ ತುರಿ. ಈಗ ಒಂದು ದೊಡ್ಡ ಸ್ಪೂನಲ್ಲಿ ಸಾಸಿವೆ ಕಾಳನ್ನು ಹಾಕ್ಕೊಳ್ಳಿ. ಹಾಗೆ ಅರಿಶಿಣ ಕೂಡ ಹಾಕ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ತುಂಬ ಏನೂ ಹಾಕೋದು ಅಗತ್ಯ ಇರೋದಿಲ್ಲ. ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರು ಬೆಲ್ಲನ ಹಾಕ್ತೀವಿ. ಅಂದರೆ ಸ್ವಲ್ಪ ಮಟ್ಟಿಗೆ ಸಿಹಿ ಆದರೆ ಇದು ಚೆನ್ನಾಗಿರುತ್ತೆ. ತುಂಬ ಹಾಕೋದಿಲ್ಲ ನೋಡಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಮೊಸರನ್ನು ಆ್ಯಡ್ ಮಾಡಿದ್ರೆ ನಮ್ಮ ಸಾಸಿವೆ ರೆಡಿ ಆಗುತ್ತೆ ನೋಡಿ. 1 ಸ್ಪೂನ್ ಮೊಸರು. ನೋಡಿ 1 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ತುಂಬ ಸಿಹಿ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ ನಮ್ಮ ಸಾಸಿವೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಹಳ್ಳಿನಲ್ಲಿ ಸಿಗೋ ಈ ನ್ಯಾಚುರಲ್ ತರಕಾರಿಯಿಂದ ತುಂಬ ವಿಧದ ಅಡುಗೆನ ಮಾಡ್ಬೋದು. ನಾವು ಸುಮಾರು ವಾರ ತಿಂಗಳಗಟ್ಲೆ ಪೇಟೆ ತರಕಾರಿ ಇಲ್ದೇ ನಾವು ಅಡುಗೆ ತಿಂಡಿನೆಲ್ಲ ಮಾಡ್ತೀವಿ. ನಮ್ಮ ತೋಟದಲ್ಲಿ ತುಂಬ ವೆರೈಟಿಗಳಿರುತ್ತೆ. ಶುಂಠಿ, ಅಂಬೆಕೊಂಬು ಅಂತ ತುಂಬ ಅಂದರೆ ತುಂಬ, ಈ ಕೆಸನ್ ಸೊಪ್ಪು ಮತ್ತು ಈ ಸ್ಟಾರ್ ಫ್ರೂಟು ತುಂಬ ವೆರೈಟಿಗಳಿರುತ್ತೆ. ಈಗ ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ ಹಾಕಿ ಒಂದು ಸಿಂಪಲ್ ಒಗ್ಗರಣೆನ ಕೊಟ್ಕೊಂಡ್ರೆ ನಮ್ಮ ಸಾಸಿವೆ ರೆಡಿ ಆಯಿತು. ಈ ಸಿಟಿನಲ್ಲೆಲ್ಲ ಯಾವುದಕ್ಕೆ ತೊಗೊಳ್ಬೇಕು ಅಂದರೂ ದುಡ್ಡು ಕೊಡಬೇಕು. ಇಲ್ಲಿ ಹಾಗಲ್ಲ, ನಮಗೆಲ್ಲನೂ ನ್ಯಾಚುರಲ್ ಆಗಿ ಸಿಗುತ್ತೆ. ಹಾಗಾಗಿ ಸ್ವಲ್ಪ ವೇಸ್ಟನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗಂತ ಅದು ವೇಸ್ಟ್ ಅಂತಲೂ ಆಗೋದಿಲ್ಲ.
ನೋಡಿ ಒಂದು ಸಿಂಪಲ್ ಒಗ್ಗರಣೆನ ಕೊಟ್ಟಿದ್ರೆ ನಮ್ಮ ಸ್ಟಾರ್ ಫ್ರೂಟ್ ಸಾಸಿವೆ ರೆಡಿ ಆಗುತ್ತೆ. ಇದು ಕಬ್ಬಿಣದ ಹುಟ್ಟಲ್ಲಿ ಕೊಟ್ಟರೆ ಐರನ್ ಅಂಶನೂ ಜಾಸ್ತಿ ಆಗುತ್ತೆ. ಮತ್ತು ನಾವು ಹೀಗೆ ವಾಪಸ್ ಅದಕ್ಕೆ ಹಾಕಿ ಚುರ್ರ್ ಅಂತ ಸೌಂಡ್ ಬರುತ್ತಲ್ಲ, ಹಾಗೆ ಮಾಡ್ತೀವಿ.